ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಸಿದ್ದಾಪುರ್ ಯೂಟ್ಯೂಬ್ ಚಾನೆಲ್. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ವಿ. ಹೇಗೆಲ್ಲ ಮಾಡಿದ್ವಿ, ಅಲಂಕಾರ ಹೇಗಿತ್ತು, ಅದರ ಪ್ರಿಪ್ರೇಷನ್ ಯಾವ ಥರ ಇತ್ತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಶ್ರಾವಣ ಮಾಸದ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತೀವಿ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಪೂಜೆ ಹಿಂದಿನ ದಿನ ರಾತ್ರಿ ಲಕ್ಷ್ಮಿಗೆ ಅಂತ ತಂದಿರೋ ಸೀರೆನ ಪಿನ್ನೆಲ್ಲ ಹಾಕಿ ಲಕ್ಷ್ಮಿಗೆ ಸೀರೆ ಉಡಿಸಿಟ್ರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾವು ಹಿಂದಿನ ದಿನ ರಾತ್ರಿನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ವಿಡಿಯೋದಲ್ಲೆಲ್ಲ ಸೀರೆ ಉಡ್ಸೋದು ತುಂಬ ಈಸಿ ಅನಿಸುತ್ತೆ, ಬಟ್ ಅದು ಈಸಿ ಅಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಇದನ್ನೇ ಏನಾದರೂ ನಾವು ಬೆಳಗ್ಗೆ ಮಾಡ್ತಾ ಕೂತೀವಿ ಅಂದರೆ ಪೂಜೆ ತುಂಬ ಲೇಟ್ ಆಗಿಬಿಡುತ್ತೆ. ಸೀರೆಗೆ ಪಿನ್ನೆಲ್ಲ ಹಾಕಾಯಿತು. ಇವಾಗ ಲಕ್ಷ್ಮಿಗೆ ಹೇಗಿಡಬೇಕು, ಹೇಗಿಟ್ರೆ ಸರಿಯಾಗತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಹಿಂದೆ ಏನು ಹಾಕಿದ್ದೀನಲ್ವ ಸ್ಕ್ರೀನು, ಇದು ಮೀಶೋಯಿಂದ ತರಿಸಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಬಾಳೆ ಎಲೆ ಥರನೇ ಕಾಣಿಸ್ತಾ ಇದೆ, ಚೆಂಡು ಹೂವೇ ಅನ್ಬೇಕು ಆ ಥರ ಕಾಣಿಸ್ತಿತ್ತು. ಇವಾಗ ಜಸ್ಟ್ ಸೀರೆಗೆ ಪಿನ್ ಹಾಕಿ ಇಟ್ವಿ ಅಷ್ಟೇ. ಮಾರ್ನಿಂಗ್ ನೋಡೋಣ, ಮಾರ್ನಿಂಗ್ ಉಡ್ಸಿದ್ರೆ ಆಯಿತು, ಟೈಮ್ ಇರುತ್ತೆ ಅಂತ ನಾವು ಪಿನ್ ಹಾಕಿ ಇಟ್ವಿ. ಇನ್ನು ಬೆಳಗ್ಗೆ ಅಮ್ಮ ಬೇಗನೆ ಎದ್ದಿದ್ರು, 4 ಗಂಟೆ ಅಷ್ಟೊತ್ತಿಗೆ ಎದ್ಬಿಟ್ಟಿದ್ರು. ನಾನು ಸ್ವಲ್ಪ ಲೇಟಾಗಿ ಎದ್ದೆ. ಇನ್ನು ರಂಗೋಲಿ ಹಾಕಬೇಕಲ್ಲ, ಈ ರಂಗೋಲಿ ಹಾಕೋಣ ಅಂದ್ಕೊಂಡೆ ನಾನು. ಹಾಗೆ ನೋಡಿ ಒಂದು ಬಂದ. ಬೆಲ್ಟು ಇಂದೋ ಸುಮಿ ಅಂಶ ಕೊಡು ಒಂದು. ಓ ಓ ಕೊಪ್ಪ ಈ ಕಡೆ. ಇವನು ನಂಗೆ ಬೆಳಗ್ಗೆಯಿಂದ ಸಿಕ್ಕೇ ಇರಲಿಲ್ಲ ಗುಡ್ ಮಾರ್ನಿಂಗ್ ಹೇಳೋದಕ್ಕೆ, ಅದಕ್ಕೆ ಇವಾಗ ಬಂದಿದ್ದಾನೆ. ಇನ್ನೇನು ರಂಗೋಲಿ ಹಾಕೋಣ, ರಂಗೋಲಿಯನ್ನು ನೋಡಿಕೊಂಡೇ ಹಾಕೋಣ ಅಂತ ಹೇಳಿ ಕೂತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ರಂಗೋಲಿ, ಅದರಲ್ಲೂ ನನಗಂತೂ ತುಂಬಾ ಟೈಮ್ ತೊಗೊಳುತ್ತೆ. ಐ ಆಮ್ ನಾಟ್ ದ್ಯಾಟ್ ಮಚ್ ಎಕ್ಸ್ಪರ್ಟ್. ರಂಗೋಲಿಯನ್ನು ಹಾಕಿದೆ. ಅಲ್ಲಿ ತೋರಿಸಿರೋ ಥರ ಕಲರ್ಸ್ ನನ್ನ ಹತ್ರ ಇರಲಿಲ್ಲ, ಸೊ ನನಗೇನು ಅನಿಸುತ್ತೆ ಆ ಕಲರ್ ಹಾಕಿದೆ. ಒಂಥರ ಓಕೆ ಅನ್ನಿಸ್ತು. ನಂತರ ಒಳಗಡೆ ಅಮ್ಮ ಲಕ್ಷ್ಮಿ ತುಂಬ್ತಾ ಇದ್ರು. ಲಕ್ಷ್ಮಿಯನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತುಂಬ್ತಾರೆ. ಅದೇನೇನು ಎಕ್ಸಾಕ್ಟಾಗಿ ಹಾಕಿದ್ವಿ ಅಂತ ನಾನಿಲ್ಲಿ ಮೆನ್ಷನ್ ಮಾಡೋದಿಲ್ಲ, ಯಾಕೆಂದರೆ ನಾವೇನು ಪದ್ಧತಿಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ವಿ ಅದನ್ನು ಕೆಲವೊಬ್ಬರು ಮಾಡಲ್ಲ. ಮತ್ತು ಅಚ್ಚುಕಟ್ಟಾಗಿ ಹೀಗೇ ಮಾಡಬೇಕು ಹಾಗೇ ಮಾಡಬೇಕು ಅಂತ ಹೇಳೋದಕ್ಕೆ ನಾನು ಜ್ಯೋತಿಷಿ ಕೂಡ ಅಲ್ಲ. ನಮ್ಮ ಮನೇಲಿ ಹೇಗೆ ಮಾಡಿದ್ವಿ ಸಿಂಪಲ್ಲಾಗಿ ಅಂತ ನಾನು ಜಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ. ಇದೆಲ್ಲ ಏನು ನೆಸೆಸರಿ ಐಟಮ್ಸ್ ಹಾಕಬೇಕು ಅದೆಲ್ಲ ಹಾಕಿ ಲಕ್ಷ್ಮಿಗೆ ಅಂತ ನಾನು ಮೀಶೋದಲ್ಲಿ ಕೆಲವೊಂದು ಜ್ಯುವೆಲರೀಸ್ನ ತರಿಸಿದ್ದೆ. ತುಂಬ ಗ್ರ್ಯಾಂಡಾಗಿದೆ, ಅದಕ್ಕೊಂದು ಹಾರ ಕೂಡ ಬಂದಿದೆ, ಸೊಂಟದ ಪಟ್ಟಿ ಕೂಡ ಇದೆ. ಅದನ್ನು ಹಾರ ಹಾಕಿರಲಿಲ್ಲ, ತುಂಬ ಒಡವೆಯಲ್ಲೇ ತುಂಬ ಹೋಗ್ಬಿಡುತ್ತೆ ಅಂತ ಜಸ್ಟ್ ನಾನು ಸರ ಮತ್ತು ಸೊಂಟದ ಪಟ್ಟಿ ಅಷ್ಟೇ ಹಾಕಿರೋದು. ಇನ್ನೂ ಒಂದು ಹಾರ ಕೂಡ ಬಂದಿದೆ, ಓನ್ಲಿ 500 ಏನೋ ನಾನು ಕೊಟ್ಟಿದ್ದೀನಿ. ಫುಲ್ ಸೆಟ್ಟೇ ಬಂದಿದೆ, ಅಂದರೆ ಇಯರಿಂಗ್ಸು ಎಲ್ಲದೂ ಇದೆ. ನಾವು ಇಲ್ಲಿ ಸರ ಮತ್ತು ಸೊಂಟದ ಪಟ್ಟಿ ಅಷ್ಟೇ ಹಾಕ್ತಾ ಇರೋದು. ಸೀರೆ ಏನು ಪಿನ್ ಹಾಕಿಟ್ಟಿದ್ದಲ್ಲ, ಅದು ಪಿನ್ನೆಲ್ಲ ಬಿಚ್ಚಿರಲಿಲ್ಲ, ಅದೆಲ್ಲ ಬಿಚ್ಚಿ ಸೊಂಟದ ಪಟ್ಟಿ ಕೂಡ ಇವಾಗ ಹಾಕ್ತಾ ಇದ್ದೀನಿ. ಇನ್ನು ಎಲ್ಲ ಪೂಜೆಗೂ ಬಾಳೆಗಿಡ ಇಟ್ಟೇ ಇಡ್ತೀವಿ. ಅದು ಇಡೋದಕ್ಕೆ ಪ್ರಾಪರಾಗಿ ಒಂದು ಬಕೆಟಲ್ಲಿ ಮಣ್ಣು ಹಾಕಿ ಅದು ನಿಲ್ಲಬೇಕಲ್ವ ಕರೆಕ್ಟಾಗಿ, ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಸೈಡ್ಗೆ. ನಾವು ಇದೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಇವ್ನು ನೋಡಿ ಆರಾಮಾಗಿ ಮಲಗಿದ್ದಾನೆ. ಇನ್ನು ಲಕ್ಷ್ಮಿಗೆಲ್ಲ ಅಲಂಕಾರ ಮಾಡೋಣ ಅಂತ ಲಕ್ಷ್ಮಿಯ ಮುಖವನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಅಂತಲೇ ಹೊಸದಾಗಿ ಐಲೈನರ್ ಮತ್ತು ಲಿಪ್ಸ್ಟಿಕ್ ತೊಗೊಂಡು ಬಂದಿದ್ದೆ, ಯಾಕಂದರೆ ನಾವು ಯೂಸ್ ಮಾಡಿರೋದನ್ನೆಲ್ಲ ಇದಕ್ಕೆ ಯೂಸ್ ಮಾಡಬಾರ್ದು ಅಷ್ಟೆ. ಮತ್ತು ಇದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ತುಂಬ ದಪ್ಪದಾಗಿ ನಾವು ಐಬ್ರೋಸ್ ಎಲ್ಲ ಮಾಡಿದ್ವಿ ಅಂದ್ರೂ ಅದು ಒಂಥರ ಬೇರೆ ಥರ ಕಾಣಿಸುತ್ತೆ. ಸೊ ಕೇರ್ಫುಲ್ಲಾಗಿ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಫೇಸ್ ಸ್ಟ್ರಕ್ಚರ್ ಕರೆಕ್ಟಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಜಸ್ಟ್ ಖಾಲಿ ಇರುತ್ತೆ ಅದು. ನಾನು ಸ್ಟಿಕ್ಕರ್ ತರೋದನ್ನು ಮರ್ತೆ, ಸೊ ಲಿಪ್ಸ್ಟಿಕ್ಕಲ್ಲೇ ಕಲರ್ ಮಾಡಿ ಔಟ್ಲೈನ್ ಐಲೈನರಿಂದ ಕೊಟ್ಟಿದ್ದು. ಇನ್ನು ಲಕ್ಷ್ಮಿ ತುಂಬಿದ್ವಲ್ಲ, ಅದಕ್ಕೆ ಕಾಯಿನ್ ಹಾಕೋದನ್ನು ಮರ್ತಿದ್ವಿ. ಕಾಯಿನ್ ಹಾಕಿ ಲಕ್ಷ್ಮಿ ಮುಖವನ್ನು ಇಡಬೇಕೀಗ. ಅದಕ್ಕಿಂತ ಮುಂಚೆ ಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಕಾಯಿನ ಇಟ್ಟು ಇವಾಗೇನು ಅಲಂಕಾರ ಮಾಡಿದೆ ಅಲ್ಲ ಲಕ್ಷ್ಮಿಯ ಮುಖವನ್ನು ಇದಕ್ಕೆ ಕಟ್ಟಬೇಕು. ಹಿಂದೆ ಅದು ದಾರ ಕೊಟ್ಟಿರ್ತಾರೆ, ಇದನ್ನು ಇಟ್ಟು ಹಿಂದೆ ಕಟ್ಟಬೇಕಾಗತ್ತೆ. ಲಕ್ಷ್ಮಿಯ ಮುಖವನ್ನು ಇಡ್ತಾ ಇದ್ದೀವಿ. ಇವಾಗ ಲಕ್ಷ್ಮಿಗೆ ಒಂದು
ಕಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಪುಟ್ಟ ಲಕ್ಷ್ಮಿ ಥರ. ಲಕ್ಷ್ಮಿಗೆ ಮುಖ ಹಾಕಿದ ಮೇಲಂತೂ ಬರೀ ನಿಂತ್ಕೊಂಡು ನೋಡೋದೇ, ಅಂದರೆ ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತೇನು ಹಾಕಬೇಕು, ಮತ್ತೇನು ಮಿಸ್ ಮಾಡಿದ್ವಿ ಅಂತ. ಬೆಳಗಿನ ಪೂಜೆಗೆ ಆಲ್ಮೋಸ್ಟ್ ರೆಡಿ ಆಗಿದೆ. ಅರಿಶಿನ ಕುಂಕುಮ ಎಲ್ಲ ಇವಾಗ ಹಚ್ತಾ ಇದ್ದೀವಿ. ಮತ್ತು ಇಯರಿಂಗ್ಸ್ ಒಂದು ಮಿಸ್ ಮಾಡಿದ್ವಿ ಅಂತ ಅಮ್ಮನ ಗೋಲ್ಡ್ ಇಯರಿಂಗ್ಸ್ ಏನಿತ್ತು ಅದನ್ನು ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದು ಹಾಕೋಕ್ಕಾಗಲ್ಲ, ಸೊ ಸೈಡ್ಗೆ ಇಡೋಣ ಕಾಣಿಸೋ ಥರ ಅಂತ ಹೇಳಿ ಇಡ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಕೆಳಗಡೆ 2 ದೀಪ ಏನಿಟ್ಟಿದ್ವಿ, ದೀಪವನ್ನು ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀವಿ. ಬೆಳಗ್ಗೆಯ ಪೂಜೆಯನ್ನು ಮುಗಿಸಿದ್ವಿ. ಮತ್ತು ಸಂಜೆ ಒನ್ ಟೈಮ್ ಅಂದರೆ ಗೋಧೂಳಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು. ಆವಾಗ ನೈವೇದ್ಯ ಇಡೋದಕ್ಕೆ ನಾವು ಹೋಳಿಗೆ ಮತ್ತು ಲಾಡು, ಕರ್ಜಿಕಾಯಿ, ಸ್ವಲ್ಪ ಸಿಹಿ ತಿನಿಸುಗಳನ್ನು ಮಾಡಿದ್ವಿ. ಹೋಳಿಗೆ ಮಾಡೋದಕ್ಕೆ ಅತ್ತಿಗೆ, ದೊಡ್ಡಮ್ಮ, ಅಜ್ಜಿ ಎಲ್ಲ ಬಂದರು. ಅವರು ಎಲ್ಲ ಪೂರ್ತಿ ಹೋಳಿಗೆ ಮಾಡಿರೋದು, ನಾವೇನು ಮಾಡೋದಕ್ಕೆ ಹೋಗಿಲ್ಲ. ಹಬ್ಬದಲ್ಲಿ ಎಷ್ಟು ಕೈಗಳಿದ್ರೂ ಕಡಿಮೆನೇ. ಇದೇ ಮಧ್ಯಾಹ್ನ ತನಕ ಆಯಿತು. ಮತ್ತು ಸಂಜೆ ಕುಂಕುಮಕ್ಕೆ ಬರ್ತಾರಲ್ವ, ಕುಂಕುಮಕ್ಕೆ ಬರೋರಿಗೆ ಊಟ ಕೂಡ ಇದ್ದಿದ್ದರಿಂದ ಅದರ ತಯಾರಿ ಕೂಡ ಮಾಡ್ಕೊಬೇಕಾಗಿತ್ತು. ಇವರು ಈ ಕಡೆ ಹೋಳಿಗೆ ಮಾಡ್ತಿದ್ದೆ, ನನಗೆ ಕರ್ಜಿಕಾಯಿ ಮಾಡಿಕೊಟ್ರು, ನಾನು ಅದನ್ನು ದಾಳಿಸ್ತಾ ಇದ್ದೆ. ಅಮ್ಮ ಸ್ವಲ್ಪ ಪೂಜೆ ಕಡೆ ಎಲ್ಲ ನೋಡ್ಕೊಳ್ತಾ ಇದ್ದರು. ಇನ್ನು ಸಂಜೆ ಆದಮೇಲೆ ನಾನು ನಮ್ಮ ಸಿಸ್ಟರು ಸೇರಿ ಬಾಗಿನಕ್ಕೆ ರೆಡಿ ಮಾಡ್ತಾಯಿದ್ವಿ. ಮುತ್ತೈದೆಯರೇನು ಕುಂಕುಮಕ್ಕೆ ಬರ್ತಾರಲ್ವ, ಅವರಿಗೆ ಬ್ಲೌಸ್ ಪೀಸು, ಅಕ್ಕಿ, ಬಳೆ, ಹೂವು ಎಲ್ಲ ಹಾಕಿಡ್ತಾ ಇದ್ವಿ. ಮತ್ತು ಬಂದಾಗೆಲ್ಲ ಅರ್ಜೆಂಟ್ ಆಗಬಾರ್ದು ಅಂತ ಒಂದು 30 ಸೆಟ್ ಮಾಡಿ ಇಟ್ಟಿದ್ವಿ. ಆ ಕಡೆ ಇಬ್ಬರು ಅಡುಗೆಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ವಿ. ಅಡುಗೆದು ವೀಡಿಯೋ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ನನಗೆ. ಇನ್ನು ಸಂಜೆ ಪೂಜೆಯನ್ನು 5:30, 6 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ವಿ. ಕಮಲಿನ ಬನಹೃದಯ ಕಮಲದಲ್ಲಿ ನಿಂದೋಳೆ, ಕಮಲಿನ ಕರ ಮುಗಿವೆ ಬಾಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಲಕ್ಷ್ಮೀ ಬಂದಳೆ ನೋಡೆ, ಬಂದಳೆ ನೋಡೆ, ಬಂದಳೆ ನೋಡೆ, ಮಂದಿರದೋಡು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಶ್ರೀದೇವಿ ಬಾಮ, ಧನಲಕ್ಷ್ಮಿ ಬಾಮ, ಮನೆಯನ್ನು ಬೆಳಕಾಗಿ ಮಾಡು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯಿ ವರಮಹಾಲಕ್ಷ್ಮಿಯೇ ಹರಸು. ಬಂದವರೆಲ್ಲ ಸೇರಿ ಭಜನೆ ಮಾಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ತುಂಬ ಜನ ಕುಂಕುಮಕ್ಕೆ ಬಂದಿದ್ದರು. ಈ ದಿನ ಕೂಡ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಊಟ ಬಡಿಸಿ ನಾವು ಕೂಡ ಊಟ ಮಾಡಿದ್ವಿ. ಹಾಗೆ ದೇವರಿಗೆ ಓಕುಳಿಯನ್ನು ಮಾಡಿ ಬೆಳಗ್ಗೆ ವಿಸರ್ಜನೆಯನ್ನು ಕೂಡ ಮಾಡಿದ್ವಿ. ನೋಡಿದ್ರಲ್ಲ ನಮ್ಮ ಮನೆ ಪೂಜೆ ಹೇಗಿತ್ತು ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.